महानायक आरक्षण वेदिका की ओर से 134वीं अम्बेडकर जयंती के मौके पर आज शहर के ओल्ड हॉस्पिटल में ब्लड डोनेशन का कैंप रखा गया था, जिसमें नौजवानों ने बढ़ चढ़कर हिस्सा लिया। इस मौके पर महानायक आरक्षण वेदिका के अध्यक्ष वेबल दोड्डी, बीदर दक्षिण के यूथ कांग्रेस प्रेसिडेंट इमरान खान मौजूद रहे। ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ 134ನೇ ಜಯಂತಿ ನಿಮಿತ್ತವಾಗಿ ಮಹಾನಾಯಕ ರಕ್ಷಣಾ ವೇದಿಕೆ ವತಿಯಿಂದ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿದೆ। ಈ ಸಂದರ್ಭದಲ್ಲಿ ನಾವೆಲ್ಲರೂ ಸ್ನೇಹಿತರು ಗೋಪಾಲ್ ದೊಡ್ಡಿ ಅವರು ಮತ್ತು ಜೆ ಅಮ್ಮಾರು, ರಾಹುಲ್ ಎಲ್ಲರೂ ಮತ್ತು ನಮ್ಮ ರಾಕೇಶ್ ಕುರುಕೆರ್ಗಿ ಅವರು ರಕ್ತದಾನ ಮಾಡ್ತಾ ಇದ್ದಾರೆ। ರಕ್ತದಾನ ವಿಶ್ವದಾನ ತಾವೆಲ್ಲರೂ ಕೂಡ ಮಾಡಬೇಕೆಂದು ನಾವು ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೀನಿ। ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ತನ್ನ ಮಕ್ಕಳೇ ಕಳ್ಕೊಂಡಿದ್ದಾರೆ। ನಾವು ರಕ್ತ ಕೊಡೋದು ಏನು ದೊಡ್ಡ ವಿಷಯ ಇಲ್ಲ, ಅದಕ್ಕೆ ನಾವು ಒಂದು ಚಿಕ್ಕ ಸೇವೆ ಎಂದು ರಕ್ತದಾನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೇವೆ। ಧನ್ಯವಾದ। ಮಹಾನಾಯಕ ರಕ್ಷಣಾ ವೇದಿಕೆ ಬೀದರ್ ಘಟಕ ವತಿಯಿಂದ ನಮ್ಮ ಸ್ನೇಹಿತರಾದ ಗೋಪಾಲ್ ದೊಡ್ಡಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ನಿಮಿತ್ತ ರಕ್ತ ಶಿಬಿರ ನಮ್ಮ ಗೋಪಾಲ್ ದೊಡ್ಡಿಯವರ ಆತ್ಮೀಯ ಸ್ನೇಹಿತರು ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ SC ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಈ ಡಾಕ್ಟರ್ ಬಾಬಾ ಸಾಹೇಬ್ ಅವರ 134ನೇ ಹುಟ್ಟುಹಬ್ಬ ನಿಮಿತ್ತವಾಗಿ ಈ ರಕ್ತ ಶಿಬಿರ ಮಾಡ್ತಾ ಇದ್ದಾರೆ। ಅವರಿಗೂ ನನ್ನ ವತಿಯಿಂದ ಹಾಗೂ ನಮ್ಮ ಸ್ನೇಹಿತರ ವತಿಯಿಂದ ನಾನು ಅಭಿನಂದನೆ ಹೇಳುತ್ತೇನೆ। ಇದೇ ರೀತಿ ಇವರು ನಮ್ಮ ಗೋಪಾಲ್ ದೊಡ್ಡಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬರೀ ರಕ್ತ ಶಿಬಿರ ಅಲ್ಲದೇ ಇನ್ನೂ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ। ನಾಳೆ ಏನದ ಅಂದರೆ ಮಜ್ಜಿಗೆ ಅನ್ನ ದಾಸೋಹ, ಮತ್ತು ಇದಕ್ಕಿಂತ ನಿನ್ನೆ ಏನಂತಂದರೆ ಪೆನ್ನು ವಿತರಣೆ, ಬಡ ಮಕ್ಕಳಿಗೆ ಹಾಸಿಗೆ, ಆಮೇಲೆ ಬುಕ್ಸು, ನೋಟ್ಸು ಎಲ್ಲ ವಿತರಣೆ ಮಾಡಿದ್ದಾರೆ। ಮತ್ತು ಬರೋಂಥ ದಿನಗಳಲ್ಲಿ ನಮ್ಮ ಗೋಪಾಲ್ ದೊಡ್ಡಿಯವರಿಗೆ ಒಳ್ಳೆಯ ಆಯುಸ್ಸು, ಆರೋಗ್ಯ, ಅವರಿಗೆ ಶಕ್ತಿ ಕೊಡಲಿ ಬಾಬಾ ಸಾಹೇಬ್ ಅವರು ಅಂಥೇಳಿ ನಾ ಈ ಮಾಧ್ಯಮ ಮುಖಾಂತರ ಹೇಳ್ತೇನೆ। ನಾನು ರಾಕೇಶ್ ಕುರುಕಳ್ಗಿ, ಜಿಲ್ಲಾಧ್ಯಕ್ಷ ST ವಿಭಾಗ ಬೀದರ್। ಇವತ್ತು ನಾವು ಮಹಾನಾಯಕ ರಕ್ಷಣಾ ವೇದಿಕೆ ವತಿಯಿಂದ ಡಾಕ್ಟರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವದ ಅಂಗವಾಗಿ ಬೀದರ್ನ ಜಿಲ್ಲಾಸ್ಪತ್ರೆಯಾದಂಥ ಬ್ಲಡ್ ಬ್ಯಾಂಕಿನಲ್ಲಿ ಬ್ಲಡ್ ಬ್ಯಾಂಕಿನಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ। ಆಲ್ಮೋಸ್ಟ್ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಸಹೋದರರು ಮತ್ತು ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಎಲ್ಲರೂ ಒಂದೊಂದು ರಕ್ತವನ್ನು ದಾನ ಮಾಡಿ ಯಶಸ್ವಿಗೊಳಿಸಿದ್ದಾರೆ। ತಾವು ಕೂಡ ಯಾರಿಗೆಲ್ಲ ಒಂದು ದೈಹಿಕವಾಗಿ ಚೆನ್ನಾಗಿರ್ಬೇಕಂದ್ರೆ ತಾವು ದಾನವನ್ನು ಮಾಡ್ಬೋದು ರಕ್ತದಾನ, ಯಾಕಂದರೆ ಈ ಒಂದು ನಾವು ಮಾಡುವಂಥ ರಕ್ತದಾನದಿಂದ ನಮಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ, ಮತ್ತು ರಕ್ತದಲ್ಲಿರುವಂತಹ ಬ್ಲಡ್ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ, ಅದರಿಂದ ಏನೂ ಕೂಡ ತೊಂದರೆ ಆಗೋದಿಲ್ಲ, ಮತ್ತು ಹೊಸ ರಕ್ತವು ಕೂಡ ಉತ್ಪತ್ತಿ ಆಗುತ್ತದೆ, ಮತ್ತು ಇನ್ನೊಬ್ಬರ ಜೀವನ ಉಳಿಸುವಂಥ ಕೆಲಸ ಕೂಡ ಆಗುತ್ತೆ। ಅದಕ್ಕೆ ನಾವು ಸಮಾಜಕ್ಕೆ ಕೇಳ್ಬೋದಷ್ಟೇ, ತಾವು ಕೂಡ ದಾನ ಮಾಡಿ ಕೆಲವ್ರ ಹತ್ರ ನೆಗೆಟಿವ್ ಥಿಂಗ್ಸ್ ಇದೆ, ರಕ್ತದಾನ ಮಾಡೋದ್ರಿಂದ ಏನಾದರೂ ರಕ್ತ ಕಡಿಮೆ ಆಗ್ತದೆ ಅಂತ ತಿಳ್ಕೊತಿದ್ದಾರೆ ಸಮಾಜ। ಆದ ಕಾರಣ ತಾವು ಕೂಡ ದೈಹಿಕವಾಗಿರುವಂತಹ ಯುವಕರು ಅಥವಾ ಯುವತಿಯರು 3 ಅಥವಾ 4 ತಿಂಗಳಿಗೆ ಒಂದು ಸಲ ಒಂದು ರಕ್ತವನ್ನು ದಾನ ಮಾಡೋದ್ರಿಂದ ಇನ್ನೊಬ್ಬರು ಜೀವ ಉಳಿಸುವಂಥ ಕೆಲಸ ಆಗುತ್ತೆ ನೋಡಿ। ಇದು ರಕ್ತವು ಎಲ್ಲೋ ಸಿಗುವಂಥದ್ದಲ್ಲ, ಇದು ಉತ್ಪತ್ತಿ ಆಗಬೇಕಂದ್ರೆ ನಮ್ಮ ದೇಹದಲ್ಲಿ ಮಾತ್ರ ಉತ್ಪತ್ತಿ ಆಗುವಂಥದ್ದು। ಅದಕ್ಕೆ ಬಹಳಷ್ಟು ಕೂಡ ಕೆಲವೊಬ್ಬರು ಆಕ್ಸಿಡೆಂಟಲ್ಲಿ ರಕ್ತ ಇಲ್ಲದ ಕಾರಣದಿಂದ ತೀರೋಗುವಂಥ ಚಾನ್ಸಸ್ ಇರುತ್ತೆ। ಆ ಒಂದು ಕಾರಣದಿಂದ ನಾವು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಸಂಘಟನೆ ಬರ್ತೀವಿ ಎಲ್ಲರೂ ಕೂಡ ರಕ್ತವನ್ನು ದಾನ ಮಾಡಿ ಜೀವನ ಉಳಿಸುವಂತ ಕೇಳ್ಕೊಳ್ತೇವೆ।